of the perimeter of a rectangle garden whose length is 4 more than the width is 36. Find the dimension of the garden. ಸೊ ಇದರಲ್ಲಿ ನಮಗೆ 4, 36 ಅಂತ 2 ನಂಬರ್ ಇದೆ. ಅದು ಬಿಟ್ರೆ ಹಾಫ್ ದ ಪೆರಿಮೀಟರ್ ಅಂತ ಶುರು ಆಗುತ್ತೆ ಪ್ರಶ್ನೆ. ಪೆರಿಮೀಟರ್ ಅಂತ ಹೇಳಿದ್ರೆ ಏನು ತಿಳ್ಕೊಬೇಕು ಮೊದಲಾಗಿ. ಸೊ ಇಲ್ಲಿ ನಾನು ತಪ್ಪು ಮಾಡಿದೆ ಏನಂತ ಹೇಳಿದ್ರೆ ಕೀವರ್ಡ್ಸ್ ನಾನು ಮಾರ್ಕ್ ಮಾಡಿಲ್ಲ, ಸರಿನಾ? ಸೊ ಮೊದಲನೇದಾಗಿ ಹಾಫ್ ದ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಗಾರ್ಡನ್ ಹೂಸ್ ಲೆಂತ್ ಇಸ್ 4 ಮೋರ್ ದೆನ್ ದ ವಿಡ್ತ್. ಈ ಮೋರ್ ಅಂತ ಹೇಳೋದು ಇಂಪಾರ್ಟೆಂಟು. ವಿಡ್ತ್ ಇಸ್ 36. ಫೈಂಡ್ ದ ಡೈಮೆನ್ಷನ್ ಆಫ್ ದ ಗಾರ್ಡನ್. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ, ಸೀದಾ ಕೊಟ್ಟಿಲ್ಲ ಇದು ಇನ್ಫಾರ್ಮೇಶನ್. ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಡಯಾಗ್ರಾಮ್ ಬಿಡಿಸಿ. ಡಯಾಗ್ರಾಮ್ನ ಬಿಡಿಸಿ. ಸೊ ರೆಕ್ಟಾಂಗಲ್ ಹೇಗೆ ಕಾಣಿಸುತ್ತೆ? ಇಟ್ಸ್ ಅ quadratic polynomial which has opposite side, length to be equal and parallel. ಸೊ ಇಲ್ಲಿ ಈ ಲೆಂತ್ ಈಕ್ವಲ್ ಆಗಿದೆ, ಈ ಲೆಂತ್ ಈಕ್ವಲ್ ಆಗಿದೆ, ಸರಿನಾ? ಸೊ ಇದು ಫೈಂಡ್ ದ ಡೈಮೆನ್ಷನ್ ಆಫ್ ದ ಗಾರ್ಡನ್. ಸೊ ನಾನು ಯಾವಾಗಲೂ ಏನು ಹೇಳೋದು, ನೀವು ಚಿತ್ರ ಬಿಡಿಸ್ಬೇಕಾದ್ರೆ ಸ್ಟೇಟ್ಮೆಂಟ್ ಕೂಡ ಬರೀಬೇಕು. ಏನು? ಲೆಟ್ ಎಕ್ಸ್ ಆ್ಯಂಡ್ ವೈ ಬಿ ವಿಡ್ತ್, ಲೆಂತ್ ಆ್ಯಂಡ್ ಬ್ರೆಡ್ತ್. ಲೆಂತ್ and breadth of rectangle, ಸರಿನಾ? ಸೊ ಲೆಂತ್ ಇದು, ಬ್ರೆಡ್ತ್ ಇದು, ಸೊ ಇದು ಕೂಡ ಎಕ್ಸ್ ಆಗುತ್ತೆ, ಇದು ಕೂಡ ವೈ ಆಗುತ್ತೆ. ಏನ್ ಗಿವನ್, ಏನ್ ಕೊಟ್ಟಿದ್ದಾರೆ? ಹಾಫ್ ದ ಪೆರಿಮೀಟರ್. ಹಾಫ್ ಅಂತ ಹೇಳಿದ್ರೆ ಇವಾಗ ABCD ಅಂತ ಬರೆದ್ರೆ ಓಕೆ. ಪೆರಿಮೀಟರ್ ಅಂದ್ರೆ ಏನು? ಈ ಉದ್ದ ಇದೆಯಲ್ಲ, ಬಾರ್ಡರ್ಸ್ ಅಂತ ಹೇಳ್ತಾ ನೋಡಿ. AB BC CD DA ಈ ಲೆಂತ್ ಇದೆಯಲ್ಲ, ಇವೆಲ್ಲ ನಿಮ್ಮ ಬಾರ್ಡರ್, ಅದು ನಮ್ಮ ಪೆರಿಮೀಟರ್. ಸೊ ಏನ್ ಹೇಳ್ತಾ ಇದ್ದಾರೆ, ಏನ್ ಗಿವನ್ ಅಂತ ಹೇಳಿದ್ರೆ ಹಾಫ್ ದ ಪೆರಿಮೀಟರ್. ಎಷ್ಟಿದೆ ಹಾಫ್ ಪೆರಿಮೀಟರ್ ಆಫ್ ಅ ರೆಕ್ಟಾಂಗಲ್ ಗಾರ್ಡನ್? ಸರಿ. whose length is 4 more than the width, ಅದಕ್ಕೆ ಸಂಬಂಧ ಇಲ್ಲ. is 36, ಇದಕ್ಕೆ ಸಂಬಂಧಪಟ್ಟಿತ್ತು. ಸೊ ನಮ್ಮ ಮೊದಲನೇ ಸ್ಟೇಟ್ಮೆಂಟು ಇಲ್ಲಿಂದ ಶುರುವಾಗಿ ಇಲ್ಲಿ ಮಧ್ಯದಲ್ಲಿ ಎಂಡ್ ಆಗುತ್ತೆ. ಎಂಡ್ ಅಂತ ಹೇಳಿದ್ರೆ ಜಂಪ್ ಆಗಿ ಇಲ್ಲಿ ಬರುತ್ತೆ. ಇವಾಗ ಕ್ವಶನ್ ಅದೇ, ಹಾಫ್ ದ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಗಾರ್ಡನ್ is 36, ಸರಿನಾ? ಹಾಫ್ ದ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಗಾರ್ಡನ್ is 36. ಇದನ್ನ ನಾವು ಸ್ಟೇಟ್ಮೆಂಟ್ ಫಾರ್ಮ್ ಕನ್ವರ್ಟ್ ಮಾಡಿದ್ರೆ ಹಾಫ್ ದ ಪೆರಿಮೀಟರ್ ಅಂತ ಹೇಳಿದ್ರೆ ಮೊದಲನೇದಾಗಿ ಇವೆಲ್ಲ ಸಮ್ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ 2x ಪ್ಲಸ್ 2y. ಹಾಫ್ ಆಫ್ ಇಟ್ ಇಸ್ ಅಂತ ಹೇಳಿದ್ರೆ ಈಕ್ವಲ್ಸ್ ಟು 36. ಇದನ್ನ ನಾವು ಇನ್ನ ರಿಡ್ಯೂಸ್ ಮಾಡಬಹುದು. ಹಾಫ್ ಅಂತ ಹೇಳೋದನ್ನ 2x/2 ಪ್ಲಸ್ 2y/2 ಅಂತ ಬರೆದು 36 ಅಂತ ಬರೀರಿ. ಇಲ್ಲಿ 2 ಕ್ಯಾನ್ಸಲ್ ಆಗಿ x ಪ್ಲಸ್ y ಇಸ್ ಈಕ್ವಲ್ ಟು 36 ಆಗುತ್ತೆ. ಇದು ನಮ್ಮ ಈಕ್ವೇಶನ್ 1. ಮುಂದಿಂದು whose length is 4 more than the width. ಉದ್ದ ಮೋರ್ ಅಂತ ಹೇಳಿದ್ರೇನು ಆಪರೇಷನ್ ಫಾರ್ಮ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ? ಲೆಂತ್ is 4 more than width ಅಂತ ಇದೆ. ಸೊ ಲೆಂತ್ ಅಂತ ಹೇಳಿದ್ರೆ L, is ಅಂದ್ರೆ ಈಕ್ವಲ್ಸ್ ಟು 4 ಮೋರ್ ಅಂತ ಹೇಳಿದ್ರೆ ಹೆಚ್ಚಿದೆ ಅಂತ. ಹೆಚ್ಚು ಅಂತ ಹೇಳಿದ್ರೆ ಅಡಿಷನ್ ಮಲ್ಟಿಪ್ಲಿಕೇಶನ್? ಅಡಿಷನ್. ದ್ಯಾನ್ ವಿಡ್ತ್ ಅಂತ ಹೇಳಿದ್ರೆ ಆಕ್ಚುಲಿ ಇದರಲ್ಲಿ ಎಕ್ಸ್ ಅಲ್ವಾ, ಲೆಂತ್ ಅಂತ ಹೇಳಿದ್ರೆ ಎಕ್ಸ್, ವಿಡ್ತ್ ಅಂತ ಹೇಳಿದ್ರೆ ವೈ. ಇದು ನಮ್ಮ ಈಕ್ವೇಶನ್ 2, ಸರಿನಾ? ನಿಮ್ಮ 2 ಈಕ್ವೇಶನ್ ಬಂತು. ಇವಾಗ ನಾವು ಎಕ್ಸ್ ವೈ ಕಂಡುಹಿಡಿಬೇಕು. ನಾವು ಗ್ರಾಫಿಕಲ್ ಮೆಥಡ್ ಅನ್ನ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್, ಆ ಥರ ಬೇರೆ ರೀತಿಯಲ್ಲೂ ಕೂಡ ಮಾಡ್ಬೋದು.
ಇಲ್ಲಿ ನಾವು ಗ್ರಾಫಿಕಲ್ ಮೆಥಡ್ ಹೋದರೆ ಸುಮ್ಮನೆ ಉದ್ದ ಆಗುತ್ತೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ಉಪಯೋಗಿಸ್ತೀನಿ. ಹುಡುಗರ ಇಲ್ಲಿ ನೀವೇನಂತ ಹೇಳಿದ್ರೆ ಇಲ್ಲಿ ಕೊಟ್ಟಿಲ್ಲ ಅಲ್ಲಿ ಯಾವ ಮೆಥಡ್ ಉಪಯೋಗಿಸ್ಬೇಕು ಅಂತ, ಯಾವ್ದನ್ನ ಉಪಯೋಗಿಸಿ, ಸರಿನಾ? ಏನು ತಪ್ಪಿಲ್ಲ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಹೇಗಿದ್ರೆ ಇದೆ ನಿಮ್ಮ ಸಿಲೆಬಸ್ಸಲ್ಲಿ, ಅದನ್ನೇ ಉಪಯೋಗಿಸೋಣ. ಇಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಈಸಿ ಆಗುತ್ತೆ, ರೈಟ್? ಸಬ್ಸ್ಟಿಟ್ಯೂಷನ್ ಮೆಥಡ್ ಆಯಿತಾ? ಸೊ ಏನಂತ ಬರೀಬೇಕು ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಸಬ್ ಎಕ್ಸ್ ಫ್ರಮ್ 2 in 1. ಎಕ್ಸ್ ಅಲ್ಲಿ ಎಕ್ಸ್ ಏನಿದೆಯೋ ಅದನ್ನು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿ. ಸಬ್ಸ್ಟಿಟ್ಯೂಷನ್ ಮೆಥಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಎಕ್ಸ್ಪ್ರೆಸ್ಸಿಂಗ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಅಂತ ಮಾಡ್ಕೊಬೇಕು. ಗ್ರಾಫಿಕಲ್ ಮೆಥಡ್ ಸ್ಟಾರ್ಟಿಂಗಲ್ಲೆಲ್ಲ ನೋಡಿದ್ರಲ್ಲ, ಸೊ ಆ ರೀತಿಯಲ್ಲೇ. ಬಟ್ ಇದು ಆಲ್ರೆಡಿ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಆಲ್ರೆಡಿ ಇದೆ. ಇದು ಕೋಎಫಿಷಿಯಂಟ್ 1 ಇದೆ. ಸೊ 1 ಟೈಮ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮಥಿಂಗ್, ಅದು ಆಲ್ರೆಡಿ ಇದೆ. ಇದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸರಿನಾ? ಸೊ ಹೇಗೆ ಏನಾಗುತ್ತಿದೋ, ಸೊ ಎಕ್ಸ್ ಬದಲಾಗಿ 4 + 5 ಬರೆದು ಅಲ್ವಾ, ಈ ಥರ ನೋಡ್ತೀನಿ ನಾನು ನಿಮಗೆ. ಸೊ ಫಸ್ಟ್ ಈಕ್ವೇಷನ್ 1 ಬರಿತಾಯಿನಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಎಕ್ಸ್ ಬದಲಾಗಿ ಎಕ್ಸನ್ನು ಅಳಿಸಿ, ಎಕ್ಸ್ ಬದಲಾಗಿ ಏನಿದೆ 4 + y ಇದೆ, ಅದನ್ನು ಬರ್ಕೊಳ್ಳಿ ಅಂತ ಹೇಳಿ. ಸೊ ಇದನ್ನು ಸಾಲ್ವ್ ಮಾಡಿ. ಇದು ನಿಮ್ಮ 8th grade ಸಿಲೆಬಸ್. 4 + y + y 2y is equal to 36. ಸೊ ಮೊದಲನೇದಾಗಿ 4 ಎಲಿಮಿನೇಟ್ ಮಾಡಬೇಕು, -4 ಮಾಡಿ. ಸೊ 2y is equal to 36. ನೆಕ್ಸ್ಟ್ ಈ 2 ಎಲಿಮಿನೇಟ್ ಮಾಡಬೇಕು, ಡಿವೈಡ್ ಬೈ 2. ಸೊ y is equal to 18 ಮೀಟರ್ಸಲ್ಲಿದೆ ಇವೆಲ್ಲ. ಸೊ ಹಾಗಾಗಿ ಇದು ಕೂಡ ಮೀಟರ್ಸ್. ನಿಮ್ಮ y ವ್ಯಾಲ್ಯೂ ಸಿಕ್ತು. ಸೊ ಇದನ್ನು ಇನ್ ಟರ್ನ್ ಸಬ್ಸ್ಟಿಟ್ಯೂಟ್ y ಇನ್ ಈಕ್ವೇಷನ್ 2ನೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ x ವಿಲ್ ಬಿ ಈಕ್ವಲ್ ಟು 4 + y. ಸೊ y ಬದಲಾಗಿ 18 ಅಂತ ಬರ್ಕೊಳ್ಳಿ. ಸೊ ಇದು 22 ಮೀಟರ್. ಇದೇ ನಿಮ್ಮ ಉತ್ತರ, ಸರಿನಾ? ಇದನ್ನು ಬೇಕಾದ್ರೆ ನೀವು ಆ್ಯಸ್ ಯೂಶುವಲ್ ನಿಮ್ಮ ಕೋಡಿಂಗ್ ಉಪಯೋಗಿಸ್ಕೊಂಡು ಕೂಡ ಟೆಸ್ಟ್ ಮಾಡ್ಬೋದು. ಇದೆಲ್ಲ ಬೇಕಾಗಿಲ್ಲ. ಸೊ ಇದನ್ನು ಉಪಯೋಗಿಸಿ ಕೂಡ ನೀವು ಟೆಸ್ಟ್ ಮಾಡ್ಬೋದು. ಸೊ ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಯೋಚನೆ ಮಾಡಬೇಕು ಇದನ್ನು. ಸೊ ಇಲ್ಲಿ 1 ಮತ್ತು -36, ಅದು ಮೊದಲೇ ಈಕ್ವೇಷನ್. 1 -36. ಎರಡನೇ ಈಕ್ವೇಷನ್ 1 -1 -4. 1 -1 -4. ನಮ್ಮ ಉತ್ತರ 20 and 16. ಓಯ್, ತಪ್ಪು ಮಾಡಿದ್ರಾ? ಡಿವಿಷನ್ ತಪ್ಪಾಯ್ತಾ? ಓಹ್, ಇದನ್ನು ತಪ್ಪು ಮಾಡಿದ್ದೆ ನೋಡಿ. ಇಲ್ಲಿ 32 ಇದು 16, ಹಾಗಾಗಿ ಇದು 20. ಸರಿ ಇಲ್ವಾ? ಗ್ರಾಫಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪುಟ್ಟದಾಗಿದೆ, ಬಟ್ ಇದೆ ಉತ್ತರ. ಗ್ರಾಫಲ್ಲೂ ಕೂಡ ಕಾಣಿಸ್ತದೆ. ಗ್ರಾಫಿಕಲ್ ಮೆಥಡ್ ಮಾಡಿದರೆ ಈ ಉತ್ತರ ಬರೋದು, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ರೆ ಅದೇ ಉತ್ತರ ಬರುತ್ತೆ. ಬಟ್ ಏನಂದರೆ ಇದು ವರ್ಕಿಂಗ್ ಸ್ವಲ್ಪ ಕಮ್ಮಿ, ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರೂ ಮ್ಯಾಥ್ಸಲ್ಲಿ ಉತ್ತರ ಬರೋಲ್ಲ. ಸೊ ನಾನು ಮಾಡಿದೆ, ಉತ್ತರ ಬರಲಿಲ್ಲ. ಸೊ ಇದು ಡೈಮೆನ್ಷನ್. ಓಕೆ, ಕೊನೆಯದಾಗಿ ಡೈಮೆನ್ಷನ್ ಬರೀಬೇಕು. ಸೊಲ್ಯೂಷನ್ ಇಸ್ ದ ಲೆಂತ್ is 20 meters ಮತ್ತು width 16 meter. ಮತ್ತು ಇದು ಸ್ವಲ್ಪ ಗ್ಯಾಪ್ ಬಿಟ್ಟು ಬರೀಬೇಕು. 16 ಮೀಟರ್. ಇದಕ್ಕೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ.